ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ತಮ್ಮನೇಲಲ್ಲಿ ನೋಡಿರ್ತೀರ. ಡೇ ಇನ್ ಮೈ ಲೈಫ್. ಊರಲ್ಲಿದ್ದಾಗ ನಾನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಇವತ್ತು ನಿಮಗೆ. ಆ್ಯಂಡ್ ನಾನು 7:30 ಆಗಿತ್ತು ಅರೌಂಡ್. ಆವಾಗ ಎದ್ದ ತಕ್ಷಣ ನಮ್ಮ ಅಪ್ಪನ ಒಂಚೂರು ಸಿಸ್ಟಮ್ ಅಪ್ಡೇಟ್ ಇತ್ತು. ಅಪ್ಪ ಫೋನ್ ಅಪ್ಡೇಟ್ ಮಾಡ್ತಿದ್ದೆ. ನೆಕ್ಸ್ಟ್ ಬ್ರಷ್ ಮಾಡ್ಕೊಳಕ್ಕೆ ಹೋದೆ. ನನ್ನ ಒಂದು ಮಾರ್ನಿಂಗ್ ರೊಟೀನ್ ಎದ್ದಿದ ತಕ್ಷಣ ಒಂಚೂರು ವಾಮ್ ವಾಟರ್ ಕುಡಿಯೋದು. ಇವತ್ತು ಆ ವಾಮ್ ವಾಟರ್ಗೆ ನಾನು ಜೀರಾ ಆ್ಯಡ್ ಮಾಡ್ತಿದ್ದೆ. ಸೊ ದಿನಕ್ಕೆ ಒಂದೊಂದು, ಲೈಕ್ ಧನಿಯಾ ಒಂದಿನ, ಜೀರಾ ಆ್ಯಂಡ್ ಇಲ್ಲಾಂದರೆ ಗ್ರೀನ್ ಟೀ ತಗೋತೀನಿ. ವಾಮ್ ವಾಟರ್ ಕುಡಿದು ಒಂಚೂರು ಫ್ರೆಶ್ ಆಗಿ ಸಿಂಪಲ್ ಎಕ್ಸಸೈಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಗೈಸ್. ನಾನು ಸ್ಕಿಪ್ಪಿಂಗ್ ಮಾಡ್ತಿದ್ದೆ ಅಂತ ನೆಕ್ಸ್ಟ್ ಅಮ್ಮನ ತಗೊಂಡು ಅವರು ಸ್ಕಿಪ್ಪಿಂಗ್ ಆಡ್ತಿದ್ರು. ಅವ್ರದ್ದು ಜಸ್ಟ್ 2 seconds ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಸ್ಕಿಪ್ಪಿಂಗ್ ಮುಗಿಸಿ ನಾನು ಸ್ವಲ್ಪ ಸ್ಟ್ರೆಚಸ್ ಎಲ್ಲ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೆ. ಇದರಲ್ಲಿ ಏನಿಲ್ಲ ಗೈಸ್, ಜಸ್ಟ್ ಸಿಂಪಲ್ ಥಿಂಗ್ಸ್ ಈಸಿಯಾಗಿ ಮಾಡೋದ್ರಿಂದ ನಮ್ಮ ಕೈಗೆ ಆ್ಯಂಡ್ ಶೋಲ್ಡರ್ಸ್ಗೆ ಒಂಚೂರು ರಿಲೀಫ್ ಅನಿಸುತ್ತೆ. ಸೊ ದಟ್ ಐ ಪ್ರಿಫರ್ ದಿಸ್. ಇಲ್ಲೇ ನಂಬರ್ 1 ಅಂದರೆ ನಮ್ಮ ಅಮ್ಮನೇ ಆಗಿರ್ತಾರೆ ಗೈಸ್. ಒಂದೊಂದ್ಸಲ ಮನೆಯಲ್ಲಿ ಅಲ್ಲಿ ನೋಡಿ, ಆ ಗ್ಯಾಪಲ್ಲಿ ಅಲ್ಲಿ ಇದ್ದಿದ್ದನ್ನು ತೆಗೆದು ಬೀಳ್ಸಿದ್ದಾರೆ ಕೆಳಗಡೆ. ಇಟ್ಸ್ ಟೈಮ್ ಫಾರ್ ಬ್ರೇಕ್ಫಾಸ್ಟ್. ಊರಿಗೆ ಇಟ್ಸ್ ಟೈಮ್ ಫಾರ್ ಬ್ರೇಕ್ಫಾಸ್ಟ್. ಬನ್ನಿ ಬ್ರೇಕ್ಫಾಸ್ಟ್ಗೆ ಏನಿದೆಯೋ ನೋಡೋಣ. ನೋಡ್ತಿದ್ರೆ ನನಗೆ ಯಾಕೋ ಯಾವುದು ವೆರೈಟಿ ಇರೋ ಥರ ಕಾಣಿಸ್ತಿಲ್ಲ. ಇಲ್ಸಿ ಬ್ರೇಕ್ಫಾಸ್ಟಿಗೆ ಏನಿದೆ ಗೈಸ್, ಇದು ತೆಗಿಯೋದೇ ಬೇಡ, ಮುದ್ದೆ ಇರುತ್ತೆ ಇದರಲ್ಲಿ. ಎಸ್, ಮುದ್ದೆ. ಆ್ಯಂಡ್ ವಾಟ್ ಈಸ್ ದಿಸ್? ಓಕೆ, ಅಲಸಂದಿ, ಒನ್ ಆಫ್ ಮೈ ಫೇವ್ರೇಟ್. ಈಗ ನಾವು ಬಡಿಸ್ಕೊಳ್ಳೋಣ. ನಮಗೆ ಬೇಕಿರೋದನ್ನು ಒಂದು ಕೈ ಮಾಡ್ತಿದ್ದೀನಲ್ಲ, ಸ್ವಲ್ಪ. ಇನ್ನೂ ಯಾರು ತಿಂದಿಲ್ಲ ಅನಿಸುತ್ತೆ, ಅಪ್ಪ ಅವ್ರು ತಿಂದು ಹೋಗಿದ್ದಾರೆ. ಬಿಸಿ ಇದೆ ಗಾಯ್ಸ್, ಸುಡ್ತಿದೆ. ಎಸ್, ಡನ್. ನನಗೆ ಸಾಕು. ಆ್ಯಂಡ್ ತಿನ್ಕೊಂಡು ಒಂದು ಆಚೆ ಬಂದೆ. ನಮ್ಮ ಅಣ್ಣ ಕಾಯ್ತಿದ್ದ, ಅವನ ಹತ್ರ ಯಾರೂ ಹೋಗ್ತಿಲ್ಲ ಅಂತ. ಪಾಪ ಹೋಗಿ ಒಂಚೂರು ಪ್ಯಾಂಪರ್ ಮಾಡಿ ಶೇಕ್ ಹ್ಯಾಂಡ್ ಕೊಟ್ಟ. ಅವನ ಜೊತೆ ಸ್ವಲ್ಪ ಆಡಿಕೊಂಡು ಟೈಮ್ ಪಾಸ್ ಮಾಡ್ತಿದ್ದೆ ಗೈಸ್. ಊರಿಗೆ ಹೋಗ್ತಿದ್ದೀವಿ. ಈಗ ಮನೆ ನೋಡ್ಕೊಂಬರೋಣ ಎಲ್ಲಿವರೆಗೂ ಬಂದಿದೆ ವರ್ಕ್ಸ್ ಎಲ್ಲ ಅಂತ. ಸೊ ವಿಲ್ ಸಿ. ಅದು ಅಪ್ಡೇಟ್ ಯು. ಅಲ್ಲಿ ಹೋಗಿ ನಾನು ಒಂದು ಕ್ಲಿಪ್ಸ್ ತೋರಿಸ್ತೀನಿ. ನಾವು ಗಾಯ್ಸ್, ನಾನು ರೆಕಾರ್ಡ್ ಮಾಡಿದಾಗ ವಾಯ್ಸ್ ಸರಿಯಾಗಿ ಬಂದಿರಲಿಲ್ಲ. ಏನು ಹೇಳ್ತಿದ್ದೆ ಅಂತಂದರೆ, ಇನ್ನೊಂದು 5 minutesಲ್ಲಿ ಊರಿಗೆ ರೀಚ್ ಆಗ್ತೀವಿ ಅಂತ. ಎಸ್, ಇದೇ ನಮ್ಮ ಊರು. ನೋಡಿ, ಕ್ಲೈಮೇಟ್ ಚೆನ್ನಾಗಿದೆ, ಕ್ಲೌಡ್ಸ್ ಚೆನ್ನಾಗಿ ಫೋಕಸ್ ಆಗ್ತಿತ್ತು. ಹಿಯರ್ ವಿ ಗೋ. ಫೈನಲ್ಲೇ ನನ್ನ ಮನೆ ಎಲ್ಲ ಏನು ತೋರಿಸ್ತಿಲ್ಲ, ಇದು ಜಸ್ಟ್ ಗ್ರೌಂಡ್ ಫ್ಲೋರ್. ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಇದೇ ಅಪ್ಡೇಟ್ ಆಗಿರೋದು ವರ್ಕ್. ಸೊ ದಟ್ ಅದಷ್ಟೇ ಫೋಕಸ್ ಮಾಡ್ತಿದ್ದೆ. ನೋಡಿ, ನಾನು ಇಲ್ಲಿ ಸೈಕಲಲ್ಲಿ ಇಲ್ಲಿ ಬಂದೆ. ಆ ಹುಡುಗಿಗೆ ಚಿಕ್ಕ ಸೈಕಲ್ ಕೊಟ್ಬಿಟ್ಟಿದ್ದಾರೆ. ಬರ್ತಿಲ್ವಾ ಸೈಕಲ್? ಬರ್ತಿದೆ, ಬಟ್ ಚಿಕ್ಕ ಸೈಕಲ್ ಆದರೆ ಓಕೆ, ಮೂವ್. ನಾನೊಂದು ಕೈಲಿ ವ್ಲಾಗ್ ಮಾಡ್ತಾ ಒಂದು ಕೈಲಿ ಸೈಕಲ್ ಹ್ಯಾಂಡ್ಲ್ ಇಟ್ಕೋತೀನಿ. ಬಿದ್ದರೆ ಸಾಯ್ತೀನಿ ಅಷ್ಟೇ. ಅಯ್ಯ, ಇಲ್ಲಿ ನೋಡಿ ಮಂಗ ನೋಡಿ. ಇನ್ನೊಂದು ಎಲ್ಲಿ ಹೋದ್ಲ ಅವಳು? ಆ್ಯಕ್ಚುಲಿ ಏನು ಗೊತ್ತಾ, ಈಗ ನಾನು ಚಿಕ್ಕ ಸೈಕಲ್ ತಗೊಂಡಿದ್ದೀನಿ. ಕಷ್ಟಪಟ್ಟು ಹೋಗ್ತಿಲ್ಲ ಇದು. ನಮ್ಮ ಹುಡುಗಿ ಬರಲಿ ಹಿಂದೆ, ಆಮೇಲೆ ನೋಡೋಣ. ಸ್ವಲ್ಪ ಅಪ್ಪಿದೆ. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. You can just stand and ride, but if I sit, no,
It's very difficult for me, but even though I'm not giving up, I'm trying. ಒಂಚೂರು ಹೋದರೆ ಆಲ್ಮೋಸ್ಟ್ ಒಂದು ಅವಳು ಮುಗಿಯುತ್ತೆ. ಇನ್ನೂ ಅವಳು ಬರ್ತಾನೆ ಇದೆ ಹಿಂದೆ, ಗೊತ್ತಿಲ್ಲ ಅವಳು ಎಲ್ಲರಿಗೂ ಹೋಗಿದ್ದಾಳೆ ಅಂತ. ತಿಳಿಸಿ ಪಾಪ ಹುಡುಗ ಬರ್ತಿದ್ದಾನೆ. ಆ್ಯಂಡ್ ಫೈನಲಿ ಅಲ್ಲಿ ಇನ್ನೊಂದು ಸೈಕಲ್. ಥ್ಯಾಂಕ್ ಯು. ಆಗೋಯ್ತು ಸ್ಕೂಲು? ಸ್ಕೂಲ್ ಆಗೋಯ್ತಾ? ಯಾಕೆ? ಹಾಫ್ ಡೇ ಸ್ಯಾಟರ್ಡೇ ಆಫ್ ಡೇನಾ? ಕೂದಲು ಬಿಟ್ಕೊಂಡು ಹುಡುಗಿಗೆ ತಲೆ ವೆಟ್ಟಿದೆಯಂತೆ. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಗಾಡಿ ಮಾಡ್ತಿದ್ದೀವಿ. ವಿಡಿಯೋ ಮಾಡ್ತಿದ್ದೀರಾ? ಹೌದು. ನಂಬರ್ 1 ಓವರ್ ಆ್ಯಕ್ಟಿಂಗ್. ಲೈಟ್ ಆನ್ ಆಗಿದೆ. ನೋಡು, ಟ್ರಿಬಲ್ ರೈಡಿಂಗ್ ಐಸ್. ನಾವು ಇದು ಲೆಕ್ಕಕ್ಕಿಲ್ಲ, ಇದು ಲೆಕ್ಕಕ್ಕಿಲ್ಲ, ಅದು ಯಾವತ್ತೂ ಲೆಕ್ಕಕ್ಕಿಲ್ಲ. ಕನ್ನಡ ಪ್ರೇಮಿಗಳು ನಾವು, ಕರ್ನಾಟಕದ ಪ್ರೇಮಿಗಳು. ಇಟ್ಸ್ ಫುಲ್ ವಿತ್ ರೆಡ್ ಯೆಲ್ಲೋ ಕಲರ್. ಮೇಲೆ ಫ್ಲಾಗ್ ಹಾರ್ತಿದೆ, ಕೆಳಗಡೆ ಕಲರ್ ಬಟ್ಟೆ ಹಾಕಿದ್ದಾರೆ. ವೈಬಿಂಗ್ ಬ್ರೆಡ್ ಆ್ಯಂಡ್ ಸ್ವಲ್ಪ ಬೇರೆ ಕೇಕ್ ತಗೊಂಡ್ವಿ. ನಮ್ಮ ಹುಡುಗಿಗೆ ಏನೋ ಸ್ವೀಟ್ ಬೇಕಿತ್ತಂತೆ ಅಲ್ವಾ? ಅದರ ಹೆಸರು ಗೊತ್ತಿಲ್ಲ. ಕ್ಯಾರಮೆಲ್ ಪುಡ್ಡಿಂಗ್ ಮಾಡ್ತಿದ್ದೀವಿ. ಹೆಸರು ಗೊತ್ತಿಲ್ಲ, ಬಟ್ ವಿಡಿಯೋ ನೋಡಿದೆ ಅಲ್ವಾ? ಎಸ್. ಸೊ ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಸ್ಟಾರ್ಟ್ ಮಾಡೋಕ್ಕೆ ಹೊಟ್ಟಿದ್ದೀವಿ. ಏಮುಂಟೆ ಹುಡುಗಿ ಸ್ನ್ಯಾಕ್ಸ್ ತಿಂತೈತೆ. ಅಲ್ಲಿ ತಂದಿರೋ ಬ್ರೆಡ್ನ ತಗೊಂಡು ಖಾಲಿ ಮಾಡೋದ್ರಲ್ಲಿ ನಮ್ಮ 1. ಕುಕಿಂಗ್ ಬಾಯ್ಲ್ ಆಗ್ತಿದೆ. ಚೂರು ಫ್ಲೇಮ್ ಇನ್ಕ್ರೀಸ್ ಮಾಡಿ. ಹಾಯ್. ಎಷ್ಟು ಸಲ ಹಾಯ್? ನೀವು ನಾನು ನೋಡಿದ್ದೀರಲ್ಲ ಎಲ್ಲಿ? ಅವತ್ತು ದಿವಾಲಿ ಬ್ಲಾಗಲ್ಲಿ. ಹೌದು, ಬಟ್ ನೀವು ಸ್ವಲ್ಪ ಹೊತ್ತೆ ಕಾಣಿಸ್ಕೊಂಡಿದ್ದು ಅದರಲ್ಲಿ. ಹೌದು. ಸೊ ಇವತ್ತು ಫುಲ್ ವ್ಲಾಗಾ? ಎಸ್ ವಿಲ್ ಸಿ. ಸುಮ್ಮನೆ ಹಾಗೆ ಶಾಪಿಂಗ್ ಹೋಗೋಣ ಬಾ ಅಂತ ಅಮ್ಮ ಕರ್ಕೊಂಡೋದ್ರು, ಬೈಕ್ ಇತ್ತು ಅಂತ. ನಾನು ಊರಿಗೆ ಬಂದೆ, ಇವ್ರಿಗೆಲ್ಲ ಡ್ರೈವರ್ ಆಗಿಬಿಡ್ತೀನಿ ಫಸ್ಟ್ ಆಫ್ ಆಲ್. ಬಟ್ ಇಟ್ಸ್ ಓಕೆ, ಈವನ್ ಐ ವಿಲ್ ಎಂಜಾಯ್. ಸೊ ಶಾಪಿಂಗ್ ಹೋಗಿದ್ವಿ. ಒಂದಷ್ಟು ನೈಟ್ ಪ್ಯಾಂಟ್ಸ್ ಆ್ಯಂಡ್ ಅಮ್ಮ ಸ್ಯಾರಿ ನೋಡ್ತಿದ್ರು. ವಿ ಪರ್ಚೇಸ್ಡ್ ಆ್ಯಂಡ್ ದೆನ್ ಕೇಮ್ ಬ್ಯಾಕ್. ನನ್ನ ಒಂದು DIML ಅಲ್ಲಿ ನಾನು ಇವಾಗ ಎಲ್ಲಿಗೆ ಹೋಗ್ತಿದ್ದೀನಿ ಅಂತಂದರೆ ಬಸ್ ಸ್ಟಾಪ್ಗೆ ಗಾಡೀಲಿ. ಬಿಕಾಸ್ ನಿನ್ನೆ ನಾವು ಬಂದ್ವಿ, ತಂಗಿ ಬಂದಿರಲಿಲ್ಲ. ಇವಾಗ ಅವಳು ಬರ್ತಿದ್ದಾಳೆ ಬ್ಯಾಂಗ್ಳೂರಿಂದ, ಅವಳ ಪಿಕ್ ಮಾಡ್ಕೊಂಬರ್ಬೇಕು. ಓಕೆ, ಅಲ್ಲಿ ಸಿಗೋಣ ಬನ್ನಿ. ಅವಳ ಪಿಕ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ವಾಚ್ ಒಂದು ರಿಪೇರ್ ಇತ್ತು. ರಿಪೇರ್ ಅಂದರೆ ಏನಿಲ್ಲ, ಸೆಲ್ ಅದು ವರ್ಕ್ ಆಗ್ತಿರ್ಲಿಲ್ಲ. ಸೊ ಸೆಲ್ ಹಾಕ್ಸೋಣ ಅಂತ ಹಂಗೆ ಸೆಲ್ ಹಾಕ್ಸ್ಕೊಂಡು ದೆನ್ ಐ ಕೇಮ್ ಬ್ಯಾಕ್ ಹೋಮ್. ಸೊ ನಮ್ಮ ಮನೇಲಿ ಡಿನ್ನರ್ ಏನು ಗೊತ್ತಾ? ವಾಟ್ಸ್ ಫಾರ್ ಡಿನ್ನರ್? ಚಪಾತಿ ಆ್ಯಂಡ್ ಪೀನಟ್ ಚಟ್ನಿ ಅಂತೆ. ಸೊ ಚಪಾತಿ ಹಿಟ್ಟು ಕಲಿಸೋ ಅಂತ ಕೆಲಸ ನನಗೆ ಕೊಟ್ಟಿದ್ದಾರೆ. ಫೋನ್ ಬೀಳ್ತಿದೆ, ಫೋನು. ಓಕೆ, ಬೀಳ್ತಿದೆಯಾ? ಇಲ್ಲ. ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ. ಕಣ್ಣಿಗೆ ಲೈಟ್ ಬೀಳ್ತಿದೆ ಗೈಸ್, ನನ್ನ ಕಣ್ಣು ಕರೆಕ್ಟಾಗಿ ಕಾಣಿಸ್ತೀನಿ. ಸಾಲ್ಟ್ ಬ್ಯಾಕ್ಗ್ರೌಂಡಲ್ಲಿ ನಮ್ಮಮ್ಮ ಸೌಂಡ್ ಮಾಡ್ತಿದ್ದಾರೆ, ಡೋಂಟ್ ಮೈಂಡ್. ಆ್ಯಂಡ್ ವಾಟರ್ ಜಸ್ಟ್ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಪೀನಟ್ ಸೌಂಡು. ಇದು ರೈಸು ನಮ್ಮ ಜಿಮ್ಮಿಗೆ. ನೋಡಿ ನೋಡಿ ನೋಡಿ, ಕಷ್ಟ ಯಾರಿಗೂ ಬೇಡ. ಹ್ಞೂ ಅಂತೆ ನಮ್ಮಮ್ಮ ರಿಯಾಕ್ಷನ್ ಕೊಟ್ಟಿದ್ದಾರೆ ಗೈಸ್. ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೋಬೇಕು, ಕೈ ಕಾಳಿ ಇಲ್ಲ. ವಾಟರ್ ಆ್ಯಡ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತೀನಿ. ಫೈನಲಿ ಆಲ್ಮೋಸ್ಟ್ ಈ ಸ್ಟೇಜಿಗೆ ಬಂದಿದೆ. ಆಮೇಲೆ ಜನ ಜಾಸ್ತಿ ಅಲ್ವಾ, ಜಾಯಿಂಟ್ ಫ್ಯಾಮಿಲಿ, ಸೊ ಜಾಸ್ತಿ ಬೇಕಾಗುತ್ತೆ. ಕಷ್ಟಪಟ್ಟು ಆಗಿಂದ ಆಲ್ಮೋಸ್ಟ್ 10 ಮಿನಿಟ್ಸ್ ಇಲ್ಲ,
ಒಂದು 6 to 7 ಮಿನಿಟ್ಸ್ ತೊಗೊಂಡಿರ್ತೀನಿ ಗೈಸ್ ನಾನು ಈ ಹಿಟ್ಟು ಕಳ್ಸೋಕ್ಕೆ, ಜಸ್ಟ್ ಬಿಕಾಸ್ ದ ಕ್ವಾಂಟಿಟಿ ಈಸ್ ಮೋರ್. ಈಗ ಐ ವಿಲ್ ಲೀವ್ ದಿಸ್ ಫಾರ್ ಸಮ್ ಟೈಮ್. ಈಗ ಟೈಮ್ ಮೇ ಬಿ ಆಲ್ಮೋಸ್ಟ್ 6:30 ಆಗ್ತಿದೆ. ಇನ್ನು 15 ಮಿನಿಟ್ಸ್ ಡಿನ್ನರ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಹೊತ್ತು ಆದಮೇಲೆ ನಾನು ಚಪಾತಿ ಮಾಡ್ಕೋತಿದ್ದೆ. ಆ್ಯಕ್ಚುಲಿ ಈವ್ನಿಂಗ್ ನಮಗೆ ಪಾರ್ಕಿಗೆ ಹೋಗೋ ಪ್ಲ್ಯಾನ್ ಇತ್ತು, ಮಳೆ ಬಂತು ಅಂತೆಲ್ಲ ಫ್ಲಾಪ್ ಆಯಿತು ಗೈಸ್. ವೀಕೆಂಡ್ ಎಪಿಸೋಡ್ ತೆಲುಗು ಬಿಗ್ ಬಾಸ್ ಮಾಡ್ತಿದ್ವಿ ಆ್ಯಂಡ್ ಹಾಗೆ ನಾನು ಒಂಚೂರು ವಾಮ್ ವಾಟರ್ ಕುಡಿತಿದ್ದೆ. ದಿಸ್ ಈಸ್ ಫಾರ್ ಟುಡೇ. ವಿಲ್ ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್.